ರಾಜ್ಯದಲ್ಲಿ ಗ್ಯಾಸ್ ಅಭಾವದ ಮಧ್ಯೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಮಂಗಳೂರಿಗೆ ಬಂದಿದೆ ಎಲ್ಪಿಜಿ ಹೊತ್ತ ಬೃಹತ್ ನೌಕೆ. ಅಪೋಲೋ ಓಷಿಯನ್ ಹೆಸರಿನ ಬೃಹತ್ ನೌಕೆ ಈಗ ಮಂಗಳೂರು ಬಂದರಿಗೆ ಆಗಮಿಸಿದೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಗ್ಯಾಸ್ ಅಭಾವ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಗ್ಯಾಸ್ ಪೂರೈಕೆ ದಿನೇ ದಿನೇ ವ್ಯತ್ಯಯ ಆಗ್ತಿದ್ದು ಒಂದು ಲೆವೆಲ್ಗೆ ಬಂದು ನಿಲ್ತಾ ಇದೆ. ನವ ಮಂಗಳೂರು ಬಂದರಿಗೆ ಬಂದಿದೆ ಈ ಹಡಗು. 17,600 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತು ತಂದಿದೆ ಈ ಬೃಹತ್ ಹಡಗು. ವಿಯೆಟ್ನಾಂ ಬಾವುಟದೊಂದಿಗೆ ಭಾರತಕ್ಕೆ ಬಂದಿರುವಂತದ್ದು. ಅಪೋಲೋ ಓಷಿಯನ್ ಕತಾರ್ನಿಂದ ಎಲ್ಪಿಜಿಯನ್ನ ಹೊತ್ತು ತಂದಿದೆ. ಎಲ್ಪಿಜಿಯನ್ನು ಅತಿ ಹೆಚ್ಚು ಪೂರೈಕೆ ಮಾಡುವಂಥದ್ದು ಭಾರತಕ್ಕೆ ಕತಾರ್. ಸೊ ಈಗ ಹರ್ಮುಜ್ ಜಲಸಂಧಿ ಏನಿದೆ ಅದು ಹರ್ಮುಜ್ ತೆರೆದಿದೆ, ಅಂದರೆ ಎಸ್ಪೆಷಲಿ ಭಾರತಕ್ಕೆ ಇರಾನ್ ಪರ್ಮಿಷನ್ ಅನ್ನು ಕೊಟ್ಟಿದೆ. ಸೊ ಹೀಗಾಗಿ ಕತಾರ್ನಿಂದ ಎಲ್ಪಿಜಿ ಹೊತ್ತು ತಂದಿದೆ ಅಪೋಲೋ ಓಷನ್ ಅನ್ನುವಂಥ ಬೃಹತ್ ಹಡಗು. ಗುಜರಾತ್ ವಾದಿನಾರ್ ಬಂದರ್ನಿಂದ ನವ ಮಂಗಳೂರು ಬಂದರಿಗೆ ಈ ಒಂದು ಟ್ಯಾಂಕರ್ ಬಂದಿದೆ. ಕತಾರ್ನಿಂದ ಹೊರಡುವಾಗ 46,025 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಇದು ತಂದಿತ್ತು. ಕತಾರ್ನಿಂದಲೇ ಭಾರತಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಪಿಜಿ ಗ್ಯಾಸ್ ಪೂರೈಕೆ ಆಗೋದು. ಮೊನ್ನೆಯಷ್ಟೇ ಅಲ್ಲೂ ಕೂಡ ಇರಾನ್ ಅಟ್ಯಾಕ್ ಅನ್ನು ಮಾಡ್ತು, ಎಲ್ಲರೂ ಕೂಡ ಭಯಭೀತರಾಗಿದ್ರು. ಅಂದರೆ ಬೃಹತ್ ಗ್ಯಾಸ್ ಘಟಕಕ್ಕೆ ಈ ಇರಾನ್ ಏನಿದೆ ಬಾಂಬನ್ನು ಹಾಕಿತ್ತು, ಕ್ಷಿಪಣಿಯನ್ನು ಉಡಾಯಿಸಿತ್ತು. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಭಯಭೀತರಾಗಿದ್ರು. ಈಗಲೇ ಗ್ಯಾಸ್ ಅಭಾವ ಇದೆ, ಇನ್ನು ಮುಂದೆ ಕೂಡ ಇದು ಇನ್ನಷ್ಟು ಹೆಚ್ಚಾಗುವಂಥ ಚಾನ್ಸಸ್ ಇದೆ ಅಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ರು. ಸದ್ಯಕ್ಕೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು. ಅಪೋಲೋ ಓಷಿಯನ್ ಹೆಸರಿನ ಬೃಹತ್ ನೌಕೆ ಏನಿದೆ ನವ ಮಂಗಳೂರು ಬಂದರಿಗೆ ಬಂದಿಳಿದಿದೆ. ಇನ್ನಷ್ಟು ಪರಿಸ್ಥಿತಿ ತಿಳಿಗೊಳಿಸುವಂಥ ಕೆಲಸ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಆಸ್ ವೆಲ್ ಆಸ್ ನಮ್ಮ ದೇಶದಲ್ಲೂ ಕೂಡ. ಮಧ್ಯಪ್ರಾಚ್ಯದಿಂದಾಗಿ ನಮಗೆ ಮೊದಲ ಪೆಟ್ಟು ಏನಪ್ಪಾ ಅಂತಂದ್ರೆ ಅದು ಗ್ಯಾಸ್ನ ಅಭಾವ ಆಗೋದು. ಗ್ಯಾಸ್ನಿಂದಾಗಿ ಎಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ ನೀವೆಲ್ಲರೂ ಕೂಡ ಕಣ್ಣಾರೆ ನೋಡ್ತಾ ಇದ್ದೀವಿ. ಒಂದ್ ಕಡೆ ಆಟೋಗಳು ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಹೋಟೆಲ್ಗಳಲ್ಲಿ ಸರಿಯಾದ ಮೆನು ಇಲ್ಲ, ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ 3 ಊಟದ ಬದಲು 2 ಹೊತ್ತಿನ ಊಟ ಕೊಡಲಾಗ್ತಾ ಇದೆ, ಪಿಜಿಗಳಲ್ಲೂ ಕೂಡ ಊಟ ಬಂದ್ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಈ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂತಹ ಯುದ್ಧದಿಂದ ಆಗ್ತಿರುವಂತಹ ಎಫೆಕ್ಟ್ಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ನವ ಮಂಗಳೂರು ಬಂದರಿಗೆ ಬೃಹತ್ ಹಡಗು ಬಂದಿದೆ ಎಲ್ಪಿಜಿಯನ್ನು ಹೊತ್ಕೊಂಡು. ಸದ್ಯಕ್ಕೆ ಇದರಲ್ಲಿ ಎಷ್ಟು ಎಲ್ಪಿಜಿ ಇದೆ, ಎಲ್ಲಿಂದ ಬಂದಿರೋದು? ಧನುಷ್, ಇದು ಕತಾರಿಂದ ಹೊರಟಿದೆ. ನೇರವಾಗಿ ಕತಾರ್ನಿಂದ ಗುಜರಾತ್ನ ವಡೋದರ ಬಂದರ್ ಮೂಲಕವಾಗಿ ಅಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಅನ್ಲೋಡ್ ಮಾಡಿದ ಬಳಿಕವಾಗಿ ಬಾಕಿ ಉಳಿದಂಥ ಎಲ್ಪಿಜಿ ಹೊತ್ತು ಈಗ ನವ ಮಂಗಳೂರು ಬಂದರಿಗೆ ತಲುಪಿರುವಂತದ್ದು. ನೀವು ದೃಶ್ಯಗಳಲ್ಲಿ ತೋರಿಸಿ ಹೋಗ್ತೀನಿ. ಇದೇ ಜಲಮಾರ್ಗದ ಮೂಲಕವಾಗಿ ಶಿಪ್ ಅನ್ನ ಕೊಂಡೊಯ್ಯಲಾಗಿತ್ತು. ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲಿ ಅದರ ಲಂಗರ್ ಹಾಕುವಂತ ಸ್ಥಳ ಇರುವಂತದ್ದು. ಸದ್ಯ ಸೆಕ್ಯೂರಿಟಿ ರೀಸನ್ ಇಂದಾಗಿ ಯಾರಿಗೂ ಕೂಡ ಅಲೌಡ್ ಇಲ್ಲ. ಆದ್ರೆ ಕೆಲವೇ ಕ್ಷಣಗಳ ಮುಂಚೆ ಈ ಒಂದು ಬೃಹತ್ ನೌಕೆ ಹೋಗಿರುವಂತದ್ದು. ಅಪೋಲೋ ಓಷನ್ ಎಂಬ ಹೆಸರಿನ ಬೃಹತ್ ನೌಕೆ ಇದು. ನಾವು ಮತ್ತೊಂದು ವಿಶೇಷವಾಗಿ ಗಮನಿಸಬೇಕಾಗುತ್ತೆ, ವಿಯೆಟ್ನಾಂ ಫ್ಲಾಗ್ ಅನ್ನ ಹೊತ್ತಂತಹ ನೌಕೆ ಇದೇ ಮಾರ್ಗದ ಮೂಲಕವಾಗಿ ಸಂಚಾರವನ್ನ ಮಾಡಿತ್ತು. ಜೊತೆಗೆ ಈ ಹಿಂದೆ 2 ನೌಕೆಗಳು ಕೂಡ ಮಂಗಳೂರು ಬಂದರಿಗೆ ಬಂತು. ಆವಾಗಲೂ ಕೂಡ ಬೇರೆ ಬೇರೆ ದೇಶದ ಧ್ವಜಗಳನ್ನ ಹಾಕಿ ಈ ನೌಕೆ ಬಂದಿರುವಂತದ್ದು. ಇದು ನೇರವಾಗಿ ಕತಾರ್ನಿಂದ ಬಂದಂತಹ ನೌಕೆ. ಈ ಮೂಲಕವಾಗಿ ಸುಮಾರು 46,025 ಮೆಟ್ರಿಕ್ ಟನ್ ಎಲ್ಪಿಜಿ ಅನ್ನ ಹೊತ್ತು ಬಂದಂತಹ ನೌಕೆ ಗುಜರಾತ್ ಮೂಲಕವಾಗಿ ಈಗ ನವ ಮಂಗಳೂರು ಬಂದರಿಗೆ ತಲುಪಿರುವಂತದ್ದು. ಈ ಮೂಲಕವಾಗಿ ರಾಜ್ಯದ ಮತ್ತು ದೇಶದ ಈ ಗ್ಯಾಸ್ ದಾಹ ಏನಿದೆ ಅದು ನೀಗುತ್ತೆಂಬ ವಿಶ್ವಾಸದಲ್ಲಿ ಸದ್ಯಕ್ಕೆ ಜನರಿದ್ದಾರೆ. ಮಂಗಳೂರಿನ ಹಲವು ಉದ್ಯಮಗಳು ಈಗಾಗಲೇ ಮುಚ್ಚುವಂತ ಹಂತದಲ್ಲಿರುವಂತದ್ದು. ಇದರ ನಡುವೆ ಇದೊಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೌಕೆಗಳು ನವ ಮಂಗಳೂರು ಬಂದರಿಗೆ ಸೇರುವಂತಹ ಸಾಧ್ಯತೆಗಳು ಇರುವಂತದ್ದು. ಧನುಶ್ರೀ, ಕಿಶನ್ ಶೆಟ್ಟಿ, ಈಗಾಗಲೇ ಬಂದಿರುವಂತಹ ಎಲ್ಪಿಜಿ ಏನಿದೆ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗತ್ತ ಪೂರೈಕೆ ಆಗೋದ್ರಲ್ಲಿ. ಅದರ ಜೊತೆಗೆ ಇಡೀ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಹೋಗುವಂತ ಚಾನ್ಸಸ್ ಇದೆಯಾ? ಅದರ ಜೊತೆಗೆ ಈ ಬಂದರ್ನ ಸಿಬ್ಬಂದಿಗಳ ಹತ್ರ ಕೇಳೋದಾದ್ರೆ ಇನ್ನು ಯಾವ್ದಾದ್ರು ಹಡಗುಗಳು ಬರುವಂತ ಚಾನ್ಸಸ್ ಇದೆಯಾ ಅಂತ ಹೇಗೆ ಎಲ್ಪಿಜಿಯನ್ನು ಹೊತ್ತು? ಸದ್ಯಕ್ಕೆ 2 ನೌಕೆಗಳು ಈ ಹಿಂದೆ ಕೂಡ ಬಂದಿತ್ತು. ಇದು 3ನೇ ನೌಕೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೌಕೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಬೇಕಾದಂತಹ ಪರ್ಮಿಷನ್ ಅನ್ನ ನವ ಮಂಗಳೂರು ಬಂದರಿಂದ ಪಡ್ಕೊಳ್ತಾ ಇರುವಂತದ್ದು. ಈ ನೌಕೆ ನೇರವಾಗಿ ಬರೋಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದಕ್ಕೆ ಬೇಕಾದಂತಹ
ಕ್ಲಿಯರೆನ್ಸ್ ಆಗಬೇಕಾಗಿದೆ, ಜಲಮಾರ್ಗದ ಕ್ಲಿಯರೆನ್ಸ್ ಆಗಬೇಕಾಗಿದೆ, ಜಲಮಾರ್ಗದ ಟ್ರಾಫಿಕ್ ಅನ್ನು ಕೂಡ ನೋಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಆ ಕ್ಲಿಯರೆನ್ಸ್ ಆದ ಬಳಿಕವಷ್ಟೇ ನೌಕೆಗಳು ಅಂದ್ರೆ ವೆಸಲ್ಗಳು ನವಮಂಗಳೂರು ಬಂದರಿಗೆ ಲಂಗರು ಹಾಕುವಂತ ಸ್ಥಳಕ್ಕೆ ಬರಬಹುದು. ಹಾಗಾಗಿ ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ಮತ್ತಷ್ಟು ನೌಕೆಗಳು ತಮ್ಮ ಪರ್ಮಿಷನ್ ಅನ್ನ ಕೇಳ್ತಾ ಇದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದೀವಿ ಎಂಬ ಮಾಹಿತಿಗಳನ್ನ NMPT ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಈ LPG ಅನ್ನೋದು ಯಾರ ಬಳಕೆಗೆ ಹೋಗುತ್ತೆಂಬ ಎಲ್ಲ ತಾಂತ್ರಿಕ ಅಂಶಗಳನ್ನು ಕೂಡ ಈಗ ಕಲೆ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಬಂತು, ಅದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆಗೆ ಸೇರಿದಂತ LPG ಕೂಡ ಆಗಿರುವಂತದ್ದು. ಇದು ಕೂಡ ಬೇರೆ ಬೇರೆ ಉದ್ಯಮಗಳಿಗೆ ಮತ್ತು ಜನರ ಉಪಯೋಗಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ LPG ನೌಕೆಯಲ್ಲಿರುವಂತಹ ಅನಿಲ ಏನಿದೆ ಅದು ಯಾವ ಕಂಪನಿಗೆ ಸೇರಿರ್ತಕ್ಕಂಥದ್ದು, ಅವರು ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ, ಅದು ರಾಜ್ಯ ಅಥವಾ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದ ಉತ್ತರ ಸಿಗಲಿದೆ. ಧನುಶ್ರೀ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.